ಈಗ ಒಳಗೆ ಬರ್ಲಿಕ್ಕೆ ಯಾರು ಧೈರ್ಯ ಮಾಡೋದಿಲ್ಲ ಈಗ. ಅಲ್ಲ ಧೈರ್ಯ ಇಲ್ಲ. ಹಾಂ 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 ಇದ್ರ ಒಳಗೆ ಬರೋಟ್ಟು ಧೈರ್ಯ ಯಾರಿಗೂ ಅಲ್ಲ ಹೋಗೋದು ಅದಕ್ಕಿಂತ ಆ ಕಡೆಗೆ. ಅಲ್ಲ ಆ ಕಡೆ ಅಲ್ಲ, ಇಲ್ಲಿಗೆ ಬರ್ಲಿಕ್ಕೆ ಧೈರ್ಯ ಮಾಡುದಿಲ್ಲ ಅಂತ. ಹೌದಾ? ಬರ್ಬೇಕಿತ್ತು. ಹೌದಾ? ಅಲ್ಲ ಮತ್ತೆ ನಾನು ಸ್ವಲ್ಪ ಒಳಗೆ ಹೋದೆ ಭಟ್ರ ಒಳಗೆ. ಹೋಗ್ಬಾರ್ದು. ಯಾಕೆ ಗೊತ್ತಾ, ದೀಪ ನಾನಿದ್ರೆ ಹೇಳ್ತೀರಿ ಕ್ಯಾಂಡಲ್ ಇಟ್ಕೊಂಡು ಹೋಗಿ. ನೋಡಿ ಸೊರಂಗದ ಒಳಗಡೆ ಹೇಗೆ ಜರ್ದಿದೆ ಅಂತ ನೀವು ಕಾಣಬಹುದು. ನೋಡಿ ಪೂರ್ತಿ ಜರ್ದಿದೆ. ಇಲ್ಲಿ ಮುಂದಕ್ಕೆ ಜರ್ದ್ರೆ ನಮ್ದು ಕೊನೆಯ ವಿಡಿಯೋ ಆಗ್ತದೆ. ಇದ್ದಾನೆ ಭಟ್ರನಾಗ್ಲಿಗೆ ಬಡವನ ತೋಟವನ್ನು ಕೇಳ್ತಾರೆ. ಆದ್ರೆ ಅದನ್ನು ಎಷ್ಟೋ ಕಷ್ಟಪಟ್ಟು ನೀವು ಮಾಡಿರ್ತೀರಿ, ಹೌದಲ್ಲ? ಹೌದು, ನಾವು ಇದು ಸಾಧಾರಣ ಈ ರೀತಿ ಟೆಕ್ನಿಕ್ ನ ಉಪಯೋಗ ಮಾಡಿ ಇಲ್ಲಿಂದ ಬೆಳಕನ್ನು ಕನ್ನಡಿಯ ಮುಖಾಂತರ ಒಳಗಡೆಗೆ ಹಾಯಿಸ್ತಾ ಇದ್ರು. ಅದ್ರ ಮುಖಾಂತರ ಇದನ್ನು ರೆಡಿ ಮಾಡ್ತಿದ್ರು. ಇದು ಜರದ್ದು ಒಂದು 20 ವರ್ಷ ಆಯ್ತು. ನಿಮಗೆ ಕಾಣದೇ ಇರ್ಬೋದು ನೋಡಿ, ಇನ್ನು ಸುಮಾರು ಒಂದು 100 ಅಡಿಯಷ್ಟು ಮುಂದಕ್ಕೆ ಹೋಗಿದೆ ಈ ಸೊರಂಗ. ಅಲ್ಲಿ ಸ್ವಲ್ಪ ಕಲ್ಲು ಕಟ್ಟಿದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಪುತ್ತೂರು ತಾಲೂಕಿನ ಇರ್ದೆ ಗ್ರಾಮದ ದರ್ಬೆಯ ಮಹಾಬಲೇಶ್ವರ ಭಟ್ರ ತೋಟದಲ್ಲಿದ್ದೇನೆ. ಈಗ ಮಾರ್ಚ್ ತಿಂಗಳಾಗ್ತಾ ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ನದಿಗಳು ತೊರೆಗಳೆಲ್ಲ ಬತ್ತಾ ಇದೆ, ನೀರಿನ ಹಾಹಾಕಾರ ಪ್ರಾರಂಭ ಆಗಿದೆ. ಆದರೆ ನಮ್ಮ ಹಿರಿಯರು ನಮ್ಮಲ್ಲಿ ಒಂದು ವಿಶೇಷವಾಗಿ ಇಡೀ ಜಗತ್ತಲ್ಲಿ ಎಲ್ಲೂ ಇಲ್ಲದಿರುವಂತಹ ಒಂದು ಸಿಸ್ಟಮ್ ಅನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಭಾಗದಲ್ಲಿ, ಕಾಸರಗೋಡು ಕೆಲವು ಭಾಗದಲ್ಲಿ ಕಂಡುಹಿಡಿದಿದ್ರು. ನಿಮ್ಗೆ ಗೊತ್ತಿದೆ, ಈ ಕಂಟೆಂಟ್ಗೆ ಪದ್ಮಶ್ರೀ ಪ್ರಶಸ್ತಿಯು ಕೂಡ ಸಿಕ್ಕಿದೆ. ಯಾವುದು ಅಂತ ನಿಮ್ಗೆ ಪ್ರಶ್ನೆ ಬರ್ಬೋದು. ನಿಮ್ಗೆ ಇದರ ಹಿಂದ್ಗಡೆ ಕಾಣ್ತಿರುವಂತಹ ಸೊರಂಗಗಳು. ತುಂಬಾ ಜನರು ಸೊರಂಗ ಅಂತ ಹೇಳಿದಾಗ ನನಗೆ ಕೇಳ್ತಾರೆ ಏನು ಸೊರಂಗ ಅಂತ ಹೇಳಿ. ಯಾಕಂದ್ರೆ ಘಟ್ಟದ ಅಥವಾ ಬಯಲುಸೀಮೆ ಕಡೆಯವರಿಗೆ ಇದು ಕಲ್ಪನೆ ಕೂಡ ಇರ್ಲಿಕ್ಕಿಲ್ಲ, ಈ ರೀತಿ ಒಂದು ನೀರಿನ ವ್ಯವಸ್ಥೆ ಇದೆ ಅಂತ ಹೇಳಿ. ಇದನ್ನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡುವಂತ ಟ್ರೈ ಮಾಡ್ತೇನೆ ನೋಡಿ. ತುಂಬಾ ಎತ್ತರವಾಗಿರುವಂತ ಬೆಟ್ಟ, ಆ ಬೆಟ್ಟದ ಅಡಿಯಲ್ಲಿ ನೀರಿನ ಸೆಲೆಗಳು ಇರ್ತದೆ ಅಂತ ಹೇಳಿ. ಎಷ್ಟೋ ಸಲ ನಾವು ಏನ್ ಅಂದ್ಕೊಳ್ತೇವೆ, ಲೆವೆಲ್ ಅಂತ ಹೇಳಿದ್ರೆ ತುಂಬಾ ಭೂಮಿಯ ಕೆಳಗಿರ್ತದೆ ಅಂತ. ಆದ್ರೆ ಬೆಟ್ಟದ ಮೇಲೆಯೂ ಕೂಡ, ಆ ಬೆಟ್ಟದ ಗರ್ಭದಲ್ಲೂ ಕೂಡ ನೀರಿನ ತೊರೆಗಳಿರ್ತದೆ ಅಂತ ನಾವು ಕೇಳಿದ್ವಿ. ಆ ತೊರೆಗಳನ್ನು ಕ್ರಾಸ್ ಅಲ್ಲಿ ಮಣ್ಣು ತೆಗಿತಾ ಹೋಗುವಂಥದ್ದು ನೋಡಿ, ಭಾರಿ ಕಡಿಮೆ ಇರುವಂತದ್ದು. ಇದು ನಿಜವಾಗ್ಲೂ ಅಧ್ಯಯನದ ವಿಷಯ. ಎಷ್ಟೋ ಜನರು ಹೊರಗಿನವರು ಬಂದು ಇದನ್ನು ಅಧ್ಯಯನ ಮಾಡಿ ಹೋಗಿದ್ದಾರೆ. ನಿಮ್ಗೆ ಬರ್ಬೇಕಾದ್ರೂ ಕೂಡ ಇವ್ರದೆಲ್ಲ ನಂಬರ್ ಹಾಕಿರ್ತೇನೆ, ಬೇಕಾದ್ರೆ ನೀವು ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಪ್ರತಿ ಗ್ರಾಮದಲ್ಲಿ, ಪ್ರತಿ ಮನೆಯಲ್ಲೂ ಕೂಡ ಈ ರೀತಿಯ ನೀರಿನ ವ್ಯವಸ್ಥೆಗಳಿದೆ. ಅದರದ್ದು ನಿಮ್ಗೆ ಇವತ್ತು ವಿಶೇಷ ಏನಂತ ಹೇಳಿದ್ರೆ, ಸ್ವಲ್ಪ ಒಳಗೆ ಹೋಗಿ ತೋರಿಸ್ತಾನೆ. ಸ್ವಲ್ಪ ಅಪಾಯ ಇರ್ತದೆ, ಯಾಕೆಂತ ಹೇಳಿದ್ರೆ ಆಕ್ಸಿಜನ್ ಲೆವೆಲ್ ಎಲ್ಲ ಕಡಿಮೆ ಇರ್ತದೆ, ಗಾಳಿಯ ಕೊರತೆ ಇರ್ತದೆ, ಕತ್ಲೆ ಇರ್ತದೆ. ನೋಡಿ ಇದು ಸ್ವಲ್ಪ ಎತ್ತರಕ್ಕೆ ಹಾಕಿದ್ದಾರೆ. ಇದು ಜರ್ದದ ಮೇಲ್ಗಡೆಯಿಂದ ಜರ್ದು ಬಿದ್ದಿರುವಂತದ್ದು. ಹೋಗುವ ನೋಡಿ, ಇದು ಸಣ್ಣದಾಗಿರುವಂತ ದಾರಿ. ಇಲ್ಲಿ ಎಷ್ಟಾಗ್ತದೆ ಅಷ್ಟು ಹೋಗ್ಲಿಕ್ಕೆ ಟ್ರೈ ಮಾಡ್ತೇವೆ. ನೋಡಿ ಸುಮಾರು ಒಂದು 50 ಅಡಿಯಷ್ಟು ಮುಂದಕ್ಕೆ ಬಂದಿದ್ದೇವೆ. ನಿಮ್ಗೆ ಮುಂದ್ಗಡೆ ಕಾಣ್ತಾ ಇರಬಹುದು, ಅಂದ್ರೆ ಅಲ್ಲಿ ಜರ್ದಿರುವಂತದ್ದು. ಬಟ್ ಇದಕ್ಕಿಂತ ಮುಂದಕ್ಕೆ ಹೋಗ್ಬೋದಾ? ಇದಕ್ಕೆ ಮುಂದೆ ನಾವು ಹೋಗಬಹುದು, ಆದ್ರೆ ಹೊಸಬರಿಗೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ. ಅಂದ್ರೆ ಹೊಸ ಜಾಗ, ಅಲ್ಲಿ ಜರದಿದೆ ಮುಂದೆ. ಇದು ಜರದ್ದು ಒಂದು 20 ವರ್ಷ ಆಯ್ತು. ನಿಮ್ಗೆ ಕಾಣ್ತಾ ಇರಬಹುದು ನೋಡಿ, ಇನ್ನು ಸುಮಾರು ಒಂದು 100 ಅಡಿಯಷ್ಟು ಮುಂದಕ್ಕೆ ಹೋಗಿದೆ ಈ ಸೊರಂಗ. ಅಲ್ಲಿ ಸ್ವಲ್ಪ ಕಲ್ಲು ಕಟ್ಟಿದೆ, ಹೊರಕಲ್ಲು ತಗೊಂಡು ಹೊರಗಿಂದ ತಂದು ಕಟ್ಟಿದ್ದು ಅಷ್ಟು ಜಾಗ. ಅಂದ್ರೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾ ಹೋಗ್ತದೆ ಒಳಗೆ ಹೋದಾಗ. ಒಳಗೆ ಹೋದ್ರೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತದೆ ಅಲ್ಲ. ನೋಡಿ ಇಲ್ಲಿಂದ ನೀರು ಅಂತ ಹೇಳಿದ್ರೆ ಆ ಮುಂದ್ಗಡೆ ನೀರು ಬರ್ತದಲ್ಲ, ಇದು ಹೊರತೆ ನೀರೀಗ. ಇದು ಹೊರತೆ ನೀರು ನಿಧಾನಕ್ಕೆ ಬರ್ತಾ ಇದೆ. 2 ಪೈಪ್ಗಳಲ್ಲಿ ಒಳಗಡೆಗೆ ನೀರನ್ನು ಬಿಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ನಾವು ವಿಡಿಯೋ ಮಾಡ್ಲಿಕ್ಕೆ ಅಂತ ಹೇಳಿ ಹೋಗಿ ದಮ್ಮು ಕಟ್ಟಿದ ಸಮಸ್ಯೆ ಆಗುದಲ್ಲ. ಬಾವಲಿಗಳಿರ್ತದೆ, ಬಾವಲಿಗಳದ್ದೊಂದು ಸಮಸ್ಯೆ ಉಂಟು. ಮತ್ತೆ ಮುಳ್ಳು ಹಂದಿ ಏನಾದ್ರು ಅದ್ಯಾವುದಿಲ್ಲ, ಏನಿಲ್ಲ. ಬಾವಲಿ ಮಾತ್ರ ಇದೆ ಅಷ್ಟೇ ಅಲ್ಲ. ಬಾವಲಿ ಬಿಟ್ರೆ ಮತ್ತೆ ಕಪ್ಪೆ. ಸ್ವಲ್ಪ ಮುಂದಕ್ಕೆ ಹೋಗಂತೆ, ಅಲ್ಲಿವರೆಗೆ ಹೋಗುವ. ನೋಡಿ ಸೊರಂಗದ ಒಳಗಡೆ ಹೇಗೆ ಜರ್ದಿದೆ ಅಂತ ನೀವು ಕಾಣಬಹುದು. ನೋಡಿ ಪೂರ್ತಿ ಜರ್ದಿದೆ. ಇಲ್ಲಿ ಮುಂದಕ್ಕೆ ಜರ್ದ್ರೆ ನಮ್ದು ಕೊನೆಯ ವಿಡಿಯೋ ಆಗ್ತದೆ ಇದು. ನೋಡಿ ಇಲ್ಲಿ ಭಟ್ರು ಕಲ್ಲನ್ನು ಕಟ್ಟಿ ರೆಡಿ ಮಾಡಿದ್ದಾರೆ. ನಿಮಗೆ ನೀರು ಕಾಣದೇ ಇರ್ಬೋದು ನೋಡಿ, ನೀರು ನಿಂತಿದೆ, ಶುದ್ಧವಾಗಿರುವಂತ ನೀರು ಈ ಕಲ್ಲಿನ ಮಧ್ಯದಲ್ಲಿ ಇರುವಂತದ್ದು. ನಿಮಗೋಸ್ಕರ ರಿಸ್ಕ್ ತಗೊಂಡು ಇಲ್ಲಿವರೆಗೆ ಬಂದು ತೋರಿಸಿದ್ದಾನೆ. ಇದಕ್ಕಿಂತ ಮುಂದಕ್ಕೆ ಹೋಗುವಂತದ್ದು ರಿಸ್ಕ್ ಅಂತ ಹೇಳಿ ಅಲ್ಲ. ಜರದ್ರೆ ನೋಡಿ, ಇದು ಜರ್ದಿರುವಂತ ಜಾಗ ಹೇಗಿದೆ ಕಮೆಂಟ್ ಮಾಡಿ. ಈ ಸಾಹಸಕ್ಕೆ ಒಂದು ಲೈಕ್ ಇರ್ಲಿ. ಈಗ ಒಳಗೆ ಬರ್ಲಿಕ್ಕೆ ಯಾರು ಧೈರ್ಯ ಮಾಡೋದಿಲ್ಲ ಈಗ.
ಅಲ್ಲ ಧೈರ್ಯ ಇಲ್ಲ, ಹಾ 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 ಇದ್ರ ಒಳಗೆ ಬರೋಟ್ಟು ಧೈರ್ಯ ಯಾರಿಗೂ. ಅಲ್ಲ ಹೋಗೋದು ಅದಕ್ಕಿಂತ ಆ ಕಡೆಗೆ. ಅಲ್ಲ ಆ ಕಡೆ ಅಲ್ಲ, ಇಲ್ಲಿಗೆ ಬರ್ಲಿಕ್ಕೆ ಧೈರ್ಯ ಮಾಡುದಿಲ್ಲ ಅಂತ. ಹೌದಾ? ಹಾ, ಹಾ ಹಾ ಸರಂಗ ಹೇಳಿದ ಕೂಡಲೇ ಏನೋ ಒಂದು ಭಯ. ಸಂಗತಿ ಆಗ್ತದೆ. ಹೌದು, ಭಯ ಆಗ್ತದೆ. ಈ ಸೊರಂಗದಿಂದ ಹೊರಗೆ ಬಂದಿದೆ. ಇಲ್ಲಿ ನಿಮ್ಗೆ ಕಾಣಬಹುದು ಈ ಪೈಪಿಂದ ನೀರು ಬರ್ತಾ ಇರ್ತದೆ ಹೊರಗಡೆಗೆ. ಪೂರ್ತಿ ಕೆಸರಿದೆ. ಈ ರೀತಿ ನೀರು ಪ್ರತಿ ವರ್ಷ ಬರ್ತಾ ಇರ್ತದೆ. ಯಾವುದೇ ಒಬ್ಬ ಜಲತಜ್ಞನಿಗೆ ಈ ಸೊರಂಗ ಹಲವು ಪ್ರಶ್ನೆಗಳನ್ನು ಕೇಳ್ತದೆ. ಈ ಪ್ರಶ್ನೆಗಳಿಗೆ ಇನ್ನೂ ಕೂಡ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಯಾಕಂದರೆ ಅದನ್ನು ನಾವು ಸಣ್ಣ ಒಂದು ಮೊಬೈಲ್ ಹಿಡ್ಕೊಂಡು ಇಬ್ಬರು ಒಳಗೆ ಹೋಗೋದೇ ಕಷ್ಟ. ಅಂಥದ್ರಲ್ಲಿ ಅಷ್ಟು ಮಣ್ಣುಗಳನ್ನು ತಂದು ಇಲ್ಲಿ ಹೊರಗೆ ಹಾಕಿ ರಿಸ್ಕ್. ಇವತ್ತು ಬೇಕಾದರೆ ಗಾಳಿಗೆ ಬೇರೆ ನಾಲ್ಕು ವ್ಯವಸ್ಥೆಗಳನ್ನು ಮಾಡ್ಬೋದು. ಆದರೆ ಅದು ಯಾವುದೂ ಇಲ್ಲದಿರುವಂಥ ಕಾಲದಲ್ಲಿ ಯಾರೋ ಒಬ್ಬರು ಇದನ್ನು ಕಂಡುಹಿಡಿದ್ರಲ್ಲ, ಅವರು ಗ್ರೇಟ್. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅರವಿಂದನ ಮತ್ತು ಮಹಾಬಲೇಶ್ವರ ಭಟ್ರ ಹತ್ರ ಮಾಹಿತಿಯನ್ನು ಕೊಡ್ತೇನೆ. ಸೂರ್ಯನ ಬೆಳಕು ಹೋಗದಿರುವಂಥ ಒಂದು ದಟ್ಟ ಸೊರಂಗ ಇದು. ಅದಕ್ಕೆ ಈ ರೀತಿಯ ಕನ್ನಡಿ, ಇದೇ ಕನ್ನಡಿ ಇರ್ಬೋದು, ಇದೇ ಕನ್ನಡಿಯನ್ನು ಈ ರೀತಿ ಟೆಕ್ನಿಕ್ನ ಉಪಯೋಗ ಮಾಡಿ ಇಲ್ಲಿಂದ ಬೆಳಕನ್ನು ಕನ್ನಡಿಯ ಮುಖಾಂತರ ಒಳಗಡೆಗೆ ಹಾಯಿಸ್ತಾ ಇದ್ರು. ಅದರ ಮುಖಾಂತರ ಇದನ್ನು ರೆಡಿ ಮಾಡ್ತಿದ್ರು. ನಮ್ಮ ಜೊತೆ ನಾನು ಹೇಳಿದಾಗ ಇದರ ಮಾಲೀಕರು ಅಂತ ಹೇಳಿ ಮಹಾಬಲೇಶ್ವರ ಭಟ್ರು, ವಸಂತ ಕುಮಾರ್, ಅವರಿಬ್ಬರು ಅಣ್ಣ ತಮ್ಮನವರು. ಸರ್, ಇದು ಎಷ್ಟು ವರ್ಷದಿಂದ ಮತ್ತು ಯಾವ ಉದ್ದೇಶಕ್ಕಾಗಿ ಇದು ಮಾಡಿರುವಂತದ್ದು? ನೋಡಿ, 60ನೇ ಇಸವಿಯಲ್ಲಿ ನಮ್ಮ ತಂದೆ ಅಣ್ಣ ತಮ್ಮ ಪಾಲಾಗುವಾಗ ನಮ್ಗೆ ಹೊಸ ಮನೆ ಮಾಡ್ಬೇಕಾಗಿ ಬಂತು. ಹೊಸ ಮನೆ ಮಾಡುವಾಗ ನಮ್ಮ ಮನೆ ಉಪಯೋಗಕ್ಕೆ ನೀರಿಗೆ ಹತ್ತಿರ ವ್ಯವಸ್ಥೆ ಇಲ್ಲ. ಅದಕ್ಕೆ ಆ ನೀರಿಗೆ ಬೇಕಾದ್ರೆ ನನ್ನ ತಂದೆಯವರು ಇಲ್ಲಿ ಸೊರಂಗ ಒಂದು ಮಾಡುವ ಆಲೋಚನೆ ಮಾಡಿ ಸೊರಂಗ ಮಾಡಿದ್ದಾರೆ. 61ನೇ ಇಸವಿಯಲ್ಲಿ 120-150 ಫೀಟ್ ಆಗಿರ್ಬೋದು. ಇಷ್ಟು ವರ್ಷ ನೀರು ಇಲ್ಲ ಅಂತ ಆಗಿಲ್ಲ ಮನೆ ಉಪಯೋಗಕ್ಕೆ. ಪರಮೇಶ್ವರ ನಾಯ್ಕ ಅಂತ, ಅದು 77-78 ಇಸವಿಯಲ್ಲಿ ಸೊರಂಗ ತೆಗೆದದ್ದು. ಅಂದ್ರೆ ಅವರಿಗೆ ಕೆಲಸವೇ ಇದೆ. ಅವರಿಗೆ ಲೋಕಲ್ ಆಗಿ ಹೇಳ್ತಾ ಇದ್ದು ಸೊರಂಗದ ಪರಮೇಶ್ವರ ಅಂತ ಹೇಳ್ತಾ ಇದ್ರು. ಅವರು ಪೆರ್ಲದ ಹತ್ತಿರದವರು. ಅವು ಇಲ್ಲಿ ಸೊರಂಗ ತೆಗಿಬೇಕಾ ಇಲ್ಲಿ ಬಂದು ಇಲ್ಲಿ ಮಾಡಿದವರು. ಅದನ್ನ ಯಾವ್ದ್ರಿಂದ ಇಲ್ಲಿಗೆ ಹೊರಗೆ ತೆಗೆಸ್ತಿದ್ರು ಮಣ್ಣೆಲ್ಲ? ಅದು ಹಾಳೆಯಲ್ಲಿ ಎಳೆ ತರ್ತಾ ಇದ್ರು, ಸ್ವಲ್ಪ ಬಟ್ಟೆಯಲ್ಲಿ ತರ್ತಾ ಇದ್ರು. ಬಟ್ಟೆ ತರಬೇಕಿದ್ರೆ ತಲೆಗೆ ತಾಗ್ತದೆ. ಸ್ವಲ್ಪ ಸಣ್ಣ ಹುಡುಗ ಪ್ರಾಯರು ಬಟ್ಟೆಯಲ್ಲಿ ತರ್ತಾ ಇದ್ರು. ತೆಗಿಬೇಕಾದ್ರೆ ಯಾರಾದ್ರೂ ಏನಾದ್ರು ಸಮಸ್ಯೆಗಳಾಗಿದೆ ಯಾರಿಗಾದ್ರು? ಇಲ್ಲ, ಇಲ್ಲಿ ಸಮಸ್ಯೆ ಆಗ್ಲಿಲ್ಲ. ಆದ್ರೆ ನಾವು ಫಸ್ಟ್ಗೆ ಲೈಟ್ ಇದು ಗ್ಲಾಸ್ ಇಟ್ಟು ತೆಗ್ದದ್ದು ಸೂರ್ಯನ ಬೆಳಕಿನಲ್ಲಿ. ಆಮೇಲೆ ನಮ್ಗೆ ಎಂತಾಯ್ತು ಅಂತ ಹೇಳಿದ್ರೆ ಅಲ್ಲಿ ಫಸ್ಟ್ಗೆ ನೀರ್ ಸಿಗ್ಲಿಲ್ಲ. ಬೇಸಿಗೆ ಕೊನೆಗಾಗು ಅಣ್ಣ ಮತ್ತು ನಾನು, ಇನ್ನೊಬ್ಬ ಅಣ್ಣ ಪರಮೇಶ್ವರ ಅಂತ ಹೇಳಿ ನಾರಾವಿಯಲ್ಲಿದ್ದಾರೆ, ಅವರು ಮತ್ತು ನಾನು ಸೇರಿ ನಾವು ಆಳ ಮಾಡಿದೀವಿ ಒಂದು 6 ಫೀಟ್. ಇಲ್ಲಿಂದ ಅದು 6 ಫೀಟ್ ಎತ್ತರ ಇತ್ತು. ಆ ತುದಿಗೆ ಇದು ಎತ್ತರಕ್ಕೆ ಹೋಗಿತ್ತು. ಇಳಿದು ಬರ್ಲಿ ಅಂತ ಹೇಳಿ ಆತರ ಮಾಡಿದ್ದೆವು. ಅಲ್ಲಿ ನಮ್ಗೆ ನೀರು ಕಂಡಿತು. ನೀರು ಕಂಡ ಕಾರಣ ಆ ವರ್ಷ ನಾವು ಪೈಪಿನಲ್ಲಿ ಸೈಫನ್ ಮಾಡಿ ತೆಗ್ದೆವು. ಅದನ್ನು ಸೆಟ್ ಮಾಡಿ ನಾವಿಬ್ಬರು ಮಣ್ಣು ಹೊತ್ತೆವು. ಅವರು ಅಣ್ಣ ಅದನ್ನು ಅಗದು ತುಂಬಿಸಿ ಕೊಟ್ರು. ಹಾಗೆ ಆಮೇಲೆ ನಾವೇ ಮಾಡಿದ್ದು. ಅಲ್ಲಿಂದ ಇಲ್ಲಿ ತನಕ ಸಹ ಅದನ್ನು ನಾವು ಮಣ್ಣು ತೆಗ್ದಿದ್ದು ನಾವು. 6 ಫೀಟ್ ಮಣ್ಣಿತ್ತಲ್ಲ, ಚಾರೆ ಇದ್ದದ್ದು. ಈಗ ವಾಟರ್ ಲೆವೆಲ್ ನಮ್ಮ ಭೂಮಿ ಇಲ್ಲಿಯ ಲೆವೆಲ್ಗೆ ಇದೆ. ಪೈಪ್ ಹಾಕಿ ಅಂಡರ್ ಗ್ರೌಂಡ್ ಅಲ್ಲೆಲ್ಲ ಸೆಟ್ ಮಾಡಿ, ಅಂದ್ರೆ ಅಲ್ಲಿ ಒಂದು 10 ಫೀಟ್ ಜರ್ದು ಇತ್ತು ನಾವಿದ್ದಾಗಲ್ಲ. ಹಾಗೆ ನಾವು ಮೊದ್ಲೇ ಅದನ್ನು ಕಲ್ಲೆಲ್ಲ ಇಟ್ಟು ಸೆಟ್ ಮಾಡಿದ್ದೇವೆ. ಆದ್ರೂ ನೀವು ಕೆಲಸ ಮಾಡಿದ್ದೀರಿ ಅಲ್ಲಿ? ಹೌದೌದು. ಹೊರಗೆ ಈಗ ನೋಡುವಾಗ ಜನರಿಗೆ ಆಗ್ಲೇ ಇದಾನೆ ಭಟ್ರನಾಗ್ಲಿ ಬೋಡನ ತೋಟ ಅಂತ ಹೇಳ್ತಾರೆ. ಆದ್ರೆ ಅದನ್ನು ಎಷ್ಟೋ ಕಷ್ಟಪಟ್ಟು ನೀವು ಮಾಡಿರ್ತೀರಿ, ಹೌದಲ್ಲ? ಹೌದು. ನಾವು ಇದು ಸಾಧಾರಣ ಸೆಕೆಂಡ್ PUC ಅಂತ ಹೇಳಿದ್ರೆ 79ನೇ ಇಸವಿಯಲ್ಲಿ. 79ನೇ ಇಸವಿ ನೆನಪಿದೆ. 79ನೇ ಇಸವಿಯಲ್ಲಿ. ಹೌದು, ಅಂದ್ರೆ ಪರಿಶ್ರಮದ ಮೇಲೆ ಮಾಡಿರೋ. ಹೌದೌದು. ಕೈ ಕೆಸದ್ರೆ ನಮ್ಗೊಂದು ಆನಂದ ಉಂಟು ಅಲ್ಲ? ಹೌದು. ಆಮೇಲೆ ಇಲ್ಲೊಂದು ಕೆರೆ ಮಾಡಿದ್ದೇವೆ ನಾವು, ಅದನ್ನ ಏರ್ಕಿಸ್ಲಿಕ್ಕೆ ಅಂತೇಳಿ, ತುಂಬಿಸ್ಲಿಕ್ಕೆ ಅಂತೇಳಿ. ಆ ಕೆಳಗಿನ ತೋಟಕ್ಕೆ ಹಾಕ್ಲಿಕ್ಕೆ ಸುಲಭ ಆಗ್ತದೆ. ಕೊನೆಗೆ ನಮ್ಗೆ ಅದು 2 ದಿವಸಕ್ಕೆ ಒಂದು ಟ್ಯಾಂಕಿ ತುಂಬಿತ್ತು. ಹೌದು. ಈ ಭಾಗದಲ್ಲಿ ಪುತ್ತೂರು, ವಿಟ್ಲ, ಕಾಸರಗೋಡು ರೂರಲ್ ಗ್ರಾಮಾಂತರ ಭಾಗದಲ್ಲಿ ಈ ಸೊರಂಗಗಳಿರುವಂತದ್ದು. ಇಷ್ಟು ದೊಡ್ಡ ಒಂದು ನೀರಿನ ಟೆಕ್ನಿಕ್ ಇದೆ ಅಲ್ಲ, ಇದು ಜಗತ್ತಲ್ಲಿ ಎಲ್ಲೂ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಕಳೆದ ಬಾರಿ ಒಂದು ಕಡೆ ಒಂದು ಸೊರಂಗ ಮುಚ್ಚಿ ಹೋಯ್ತು. ಆ ಸಂದರ್ಭದಲ್ಲಿ ಈ ರೀತಿ ಸೊರಂಗದಿಂದ ಕಲ್ಲಿದ್ದಲು ತೆಗಿತಿದ್ದಂತ ಕಾರ್ಮಿಕರಂತ ಗೊಂಬಂದ್ರು. ಕಲ್ಲಿದ್ದಲು ತೆಗಿತಿದ್ರಂತ ಅವರು. ಅಂದ್ರೆ ಈ ರೀತಿ ಸೊರಂಗ ಕಲ್ಲಿದ್ದಲು ತೆಗಿಲಿಕ್ಕೆ, ಚಿನ್ನ ತೆಗಿಲಿಕ್ಕೆ ಮಾತ್ರ ಮಾಡ್ತಿದ್ರು. ಆದ್ರೆ ನೀರು ತೆಗೆದು ಚಿನ್ನದಂತ ಬೆಳೆಯನ್ನು ಬೆಳಿಲಿಕ್ಕೆ ನೀವು ಮಾಡಿದಿರಿ ಅಂತ ಹೇಳಿದ್ರೆ ಅದೊಂದು ಗ್ರೇಟ್ ಅಂತ ಅನ್ನಿಸ್ತದೆ ಈ ಭಾಗದಲ್ಲಿ ಅಲ್ವಾ? ಇದರಿಂದ ಯಾರಾದ್ರೂ ಅನಾಹುತಗಳಾಗಿರ್ಬೋದಾ ನಿಮ್ಗೆ ಗೊತ್ತಿದ್ದಾಗೆ? ಬೇರೆ ಎಲ್ಲಿ ಆದ್ರೂ ಯಾರೋ ಒಳಗೆ ಹೋದ್ರಂತೆ,
ದಮ್ಮು ಕಟ್ಟಿದಂತೆ ಅದುಂಟು ತೀರ್ಕೊಂಡ್ರಂತೆ ಮಣ್ಣು ಅದುಂಟು ಬಿದ್ದು. ಹಾ. ಅಂದ್ರೆ ಇದರಲ್ಲಿ ಹೀಗೆ ಇದ್ರೆ ಹಾ. ಮುಳ್ಳಂದು ಇಡಿಲಿಕ್ಕೆ ಹೋದವರು ಹೋದುಂಟು. ಇದೇ ಲೋಕಲ್ ನಲ್ಲಿ ಯಾರೋ ಒಬ್ರು ಇಬ್ರು ಹಾ. ಹೋದವರು ಅಲ್ಲೇ ಬಾಕಿಯಾಗಿದ್ದಾರೆ ವಿಷಗಾಳಿಗೆ. ವಿಷಗಾಳಿ ಇರ್ತದಲ್ಲಿ ಆ ವಿಷಗಾಳಿ ಅಂದ್ರೆ ಇನ್ನೊಂದು ಹಂದಿ ಸತ್ತಾಗ ಅದು ವಿಷಗಾಳಿ ಆಗ್ತದೆ. ಆಕ್ಸಿಜನ್ ಲೆವೆಲ್ ಡೌನ್ ಇರ್ತದೆ ಈಗ ಹೆಚ್ಚಾಗಿರ್ತದಲ್ಲ. ಹೌದು. ಈಗ ನಂಗೆ ಒಳಗೆ ಹೋಗುವಾಗ ಕೂಡ ಒಂದ್ ಸ್ವಲ್ಪ ಮಿಡ್ಲ್ ಹೋಗುವಾಗ ವೈಬ್ರೇಟ್ ಆಗ್ಲಿಕ್ಕೆ ಶುರು ಆಯ್ತು ಬಾಡಿ ಅಂದ್ರೆ ರಪ್ಪ ಬರ್ಬೇಕಿತ್ತು, ಹೌದು ಅಲ್ಲ ಮತ್ತೆ ನಾನು ಸ್ವಲ್ಪ ಒಳಗೆ ಹೋದೆ ಬಟ್ ಒಳಗೆ ಹೋಗ್ಬಾರ್ದು. ಯಾಕೆ ಗೊತ್ತಾ, ಹಾ. ದೀಪ ನಾನಿದ್ರೆ ಹೇಳ್ತೀರಿ ಕ್ಯಾಂಡಲ್ ಇಟ್ಕೊಂಡು ಹೋಗಿ ಅಂತ ಹೇಳ್ತೀರಿ, ಕ್ಯಾಂಡಲ್ ನದ್ದಿದ್ರೆ ಹೋಗ್ಬಾರ್ದು. ಆದ್ರೆ ಒಳಗೆ ಹೋದಾಗ ಮತ್ತೆ ಸರಿ ಆಯ್ತು, ಸ್ವಲ್ಪ ರಿಕವರಿ ಆಯ್ತು ನಂಗೆ. ಇದಕ್ಕಿಂತ ಮೊದಲು ಸ್ವಲ್ಪ ನೆಲ್ಲಿ ತೀರ್ಥ ಅಂತ ಒಂದಿದೆ ಗುಹೆ ನಮ್ಮ ದೇವರದ್ದು ಒಂದು ಮಂಗಳೂರು ಹತ್ರ. ಹ್ಮ್. ಅಲ್ಲಿ ಒಂದ್ಸಲ ಒಳಗೆ ಹೋದಾಗ ಸ್ವಲ್ಪ ದಮ್ಮು ಕಟ್ಟದಾಗ ಆಗಿತ್ತು, ಇದು ಸರಿ ಆಯ್ತು. ಡಮ್ಮು ಕಟ್ಟಿದ್ರೆ ಹೋಗ್ಬಾರ್ದು ಯಾವತ್ತು. ನೀವು ಡಮ್ಮು ಕಟ್ಟಿದ್ದು ಅಂತ ಹೇಳಿದ್ರೆ ಬರ್ಬೇಕು, ಆಮೇಲೆ ದೀಪ ಹಿಡ್ಕೊಂಡು ಹೋಗ್ಬೇಕು. ಅಲ್ಲ ಅಂದ್ರೆ Candle ಆಕ್ಸಿಜನ್ ಲೆವೆಲ್ ಡೌನ್ ಇರ್ತದಲ್ಲ ಅಲ್ಲಿ. ಕ್ಯಾಂಡಲ್ ಹಚ್ಚಿಸಿ ಹೋಗ್ಬೇಕು. ವಿಷಗಾಳಿ ನಾವು ಸೇವನೆ ಮಾಡಿದ್ದೇವೆ ಅಂತ ಗೊತ್ತಾಗುದಿಲ್ಲ, ಅದ್ರ ಮೊದಲು ಹೋಗಿ ಆಗ್ತದೆ. ಡಮ್ ಆಗಿರ್ತದೆ ಹೌದು ಅಲ್ಲ. ಹೌದು. ಆದ್ರೂ ಬಚಾವಾಗಿ ಬಂದಿದ್ದೇವೆ, ಜನರಿಗೆ ಒಂದು ಇದನ್ನು ತೋರಿಸ್ಬೇಕು ಅಂತ ಹೇಳಿ. ಈ ಸೊರಂಗಗಳೇನಾದ್ರೂ ತೈವಾನ್ ಅಲ್ಲಿ ಅಥವಾ ಇಂಡೋನೇಷ್ಯಾದಲ್ಲಿ ಮಲೇಷ್ಯಾದಲ್ಲಿ ಇದ್ದಿದ್ದೆ ಹುಚ್ಚುಗಟ್ಟಿ ಜನರು ಟೂರಿಗೆ ಹೋಗ್ತಿದ್ರು ಆ ಸೊರಂಗ ನೋಡ್ಲಿಕ್ಕೆ ಅಂತ ಹೇಳಿ. ಕರ್ನಾಟಕದಲ್ಲಿ ಇದೆ ಅಂತ ಹೇಳಿದಾಗ ಜನರಿಗೆ ಸ್ವಲ್ಪ ಅದರ ನೆಗ್ಲೆಕ್ಟ್, ಅದ್ರ ಬಗ್ಗೆ ಗೊತ್ತೇ ಇಲ್ಲ ಎಷ್ಟೋ ಜನರಿಗೆ. ನಿಮ್ಗೆ ಒಂದ್ಸಲ ನಿಮ್ಮ ಜೀವನದಲ್ಲಿ ಅನುಭವ ಆಗ್ಬೇಕು ಅಂತ ಹೇಳಿದ್ರೆ ಒಂದ್ಸಲ ಸೊರಂಗದ ಒಳಗೆ ಹೋಗಿ ನಿಮ್ಗೆ ಒಂದ್ಸಲ ಬಾಡಿ ವೈಬ್ರೇಟ್ ಆಗ್ಬೇಕು, ಆಗ ನಿಮ್ಗೆ ಒಂದ್ಸಲ ಆ ಕಡೆಗೆ ಆಗ್ತದೆ. ಆ ರೀತಿಯ ಒಂದು ವಿಶೇಷವಾಗಿಂತ ಅನುಭವವನ್ನು ಮಹದೇಶ್ವರ ಭಟ್ರು ಮತ್ತು ಅವರ ಫ್ಯಾಮಿಲಿಯವ್ರು ನಮ್ಗೆ ಕೊಟ್ಟರು. ಅದರೊಟ್ಟಿಗೆ ಬಾಲಕೃಷ್ಣ ಭಟ್ರು ಇದ್ದಾರೆ, ನಮ್ಮ ಯಾವಾಗಲೂ ವೀಕ್ಷಕರವರು. ಈ ಭಾಗಕ್ಕೆ ಬಂದಾಗ ಅವರ ಮನೆಗೆ ಹೋಗ್ತೇವೆ, ಅವರು ಬೇರೆ ಕಡೆ ಕರ್ಕೊಂಡ್ಬರ್ತಾರೆ. ಸರ್, ನಮಗೆ ಒಂದು ಅಮೂಲ್ಯವಾಗಿ ಸಮಯ ಕೊಟ್ರಿ, ಮತ್ತು ನೀವು ನಮಗೆ ಒಳಗೆ ತಗೊಂಡೋಗಿ ತೋರಿಸಿದ್ರಿ ಆಪತ್ ಬಾಂಧವರ ರೀತಿಯಲ್ಲಿ. ಧನ್ಯವಾದಗಳು ಸರ್. ಇಲ್ಲಿವರೆಗೆ ಬಂದು ನೀವು ವಿಡಿಯೋ ಮಾಡಿದ್ದಕ್ಕೆ, ಅಂದ್ರೆ ಈ ತುಂಬಾ ಹಳೆ ಕಾಲದ ವ್ಯವಸ್ಥೆಯನ್ನ ನಮ್ಮ ವೀಕ್ಷಕರಿಗೆ ತೋರಿಸಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಯಾರು ಬಂದು ನೋಡುದಿದ್ರು ತೊಂದ್ರೆ ಇಲ್ಲ, ಯಾರು ಬೇಕಾದ್ರೂ ಬಂದು ಈ ವಿಡಿಯೋವನ್ನ ಅಲ್ಲ ಈ ಸೊರಂಗವನ್ನ ನೋಡಬಹುದು. ನಾವು ಅವಕಾಶ ಉಂಟು ಇಲ್ಲಿ. ಯಾವಾಗ ಬಂದ್ರು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಈ ಭಾಗಕ್ಕೆ. ಇಲ್ಲಿ ರೇಂಜ್ ಸಿಗುತ್ತೆ ಬಾರಿ ಕಷ್ಟ. ಇವ್ರ ನಂಬರ್ ಹಾಕಿರ್ತೇನೆ, ರೇಂಜ್ ಸಿಕ್ಕಿದ್ರೆ ನಿಮ್ಮ ವಾಟ್ಸ್ಆಪ್ ಮಾಡಬಹುದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಮತ್ತೊಂದು ಬಾರಿ ಧನ್ಯವಾದ.